ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಜಮೀರ್ ಅಹ್ಮದ್ ಖಾನ್ಗೆ ಮೊದಲ ಹಂತದಲ್ಲಿ ಮಂತ್ರಿಗಿರಿ ಸಿಗಲಿಲ್ಲ. ಅದಕ್ಕೆ ಕಾರಣಗಳು ಮೇಲೆ ಕೇಳಿ ಬಂದಂತಹ ಆರೋಪಗಳು, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಸಂದರ್ಭದಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳು. ಬಟ್ ಏನೇ ಆಗಲಿ, ಜಮೀರ್ ಅಹ್ಮದ್ ಖಾನ್ ಈ ಸಮಯಕ್ಕೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖ ಮುಸ್ಲಿಂ ನಾಯಕ. ಹಾಗಾಗಿ ಅವರಿಗೆ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ. ಹೈಕಮಾಂಡ್ ಸಹ ಒಪ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಸಹ ಒಪ್ಕೊಂಡಿದ್ದಾರೆ. ವಿಸ್ತರಣೆ ಸಂದರ್ಭದಲ್ಲಿ ಜೂನ್ 18ರ ನಂತರ ಏನು ಸಂಪುಟ ವಿಸ್ತರಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ 100% ಮಂತ್ರಿಗಿರಿ ಸಿಗುತ್ತೆ ಅಂತ ಇವತ್ತು ಮಧ್ಯಾಹ್ನದವರೆಗೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಮಧ್ಯಾಹ್ನದ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯ್ತು. ನಿಜವಾಗ್ಲೂ ಸಿಗುತ್ತಾ ನಿಜವಾಗ್ಲೂ ಸಿಗುತ್ತಾ ಸಮೀರ್ ಅಹಮದ್ ಖಾನ್ಗೆ ಅಂತ? ಯಾಕೆ ಅಂದ್ರೆ ಒಂದು ಘಟನೆ ನಡೀತು. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಬಂದು ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಿಸಿ ಅಂದಾಗ ಹೇಳಿದಂತಹ ಮಾತುಗಳು. ಅವನು ನನಗೆ ಮೋಸ ಮಾಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ. ಇದು ಸಿದ್ದರಾಮಯ್ಯನವರು ಹೇಳಿದಂತಹ ಮಾತು. ಸೊ ಏನದು ಘಟನೆ, ಏನ್ ನಡೀತು ಮತ್ತು ಈ ಹೇಳಿಕೆಯನ್ನ ನಾವು ಹೇಗೆ ಅರ್ಥೈಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ? ಹಾಗಾದ್ರೆ ಸಮೀರ್ ಅಹಮದ್ ಖಾನ್ಗೆ ಮಂತ್ರಿ ಸ್ಥಾನ ಸಿಗೋದಿಲ್ವಾ? ಪಕ್ಷದಿಂದಲೇ ಹೊರ ಹಾಕುವ ಸಾಧ್ಯತೆಗಳಿದಾವ? ಅಂತಹ ಸನ್ನಿವೇಶ ಸಹ ಬರಬಹುದಾ? ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಜೂನ್ 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅದಕ್ಕೆ ಹಿಂದಿನ ದಿನ ಎಲ್ಲರೂ ಅನ್ಕೊಂಡಿದ್ದು ಜಮೀರ್ ಅಹಮದ್ ಖಾನ್ ಸಹ ಮೊದಲ ಹಂತದಲ್ಲಿಯೇ ಮಂತ್ರಿ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವರು ಮುಸ್ಲಿಂ ಸಮುದಾಯದಿಂದ, ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಮತಗಳನ್ನ ಕೊಡುವಂತಹ ಮುಸ್ಲಿಂ ಸಮುದಾಯದಿಂದ, ಅಂದ್ರೆ ಪರ್ಸೆಂಟೇಜ್ ವೈಸ್ ದೊಡ್ಡ ಪ್ರಮುಖ ನಾಯಕ, ಪಾಪ್ಯುಲರ್, ಪ್ರಭಾವಿ ಎಲ್ಲವೂ ಆಗಿರೋದಕ್ಕೆ ಅವರಿಗೆ ಸ್ಥಾನ ಸಿಗುತ್ತೆ. ದಾವಣಗೆರೆಯ ಗೊಂದಲಗಳು ಏನೇ ಇದ್ರೂ ಸಹ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ಥಾನ ಸಿಗುತ್ತೆ ಅಂತ ನಂಬಲಾಗಿತ್ತು. ಆದ್ರೆ ಕೊನೆ 24 ಗಂಟೆಗಳಲ್ಲಿ ಅದೇನು ಹಾಗೆ ಬರಲಿಲ್ಲ. ಅದು ಕಂಪ್ಲೀಟ್ ಚೇಂಜ್ ಆಯಿತು. ಅವರ ಹೆಸರು ಬರಲೂ ಇಲ್ಲ. ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ಕೊಂಡಿದ್ದಂತಹ ವ್ಯಕ್ತಿ ಮಂತ್ರಿಯೂ ಆಗ್ಲಿಲ್ಲ ಅಂದಾಗ ಸಾಕಷ್ಟು ಕಡೆ ಚರ್ಚೆಗಳು ಶುರುವಾಯಿತು. ಪ್ರತಿಭಟನೆಗಳನ್ನು ಸಹ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲ ಮಾಡಿದ್ರು. ಆದ್ರೆ ಅದಕ್ಕೆ ಕಾರಣವೂ ಸಹ ಅವ್ರ ಕಣ್ಣು ಮುಂದೆನೆ ಇತ್ತು. ಪ್ರಮಾಣ ವಚನಕ್ಕೆ 48 ಗಂಟೆಗಳಿದೆ ಅನ್ನಬೇಕಾದ್ರೆ ಒಂದು ಆಡಿಯೋ ಲೀಕ್ ಆಗಿತ್ತಲ್ಲ. ಆ ಆಡಿಯೋದಲ್ಲಿ ಏನಿತ್ತು? ಜಮೀರ್ ಅಹಮದ್ ಖಾನ್ದು ವಾಯ್ಸು ಅಂತ ಆರೋಪ ಬಂದಿದೆ. ಆ ಜಮೀರ್ ಅಹಮದ್ ಖಾನ್ದು ವಾಯ್ಸು ಅಂತ ಹೇಳಲಾಗುವಂತಹ ಧ್ವನಿ ಹೇಳ್ತಾ ಇರುವಂತಹ ಮಾತುಗಳು ಸ್ಪಷ್ಟವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೆದಂತಹ ಉಪಚುನಾವಣೆ ಏನಿದೆ ಆ ಸಂದರ್ಭದಲ್ಲಿ ಪಕ್ಷದ ವಿರುದ್ಧ ಸಂಚು ರೂಪಿಸಿರುವ ರೀತಿಯಲ್ಲೇ ಆ ಮಾತುಗಳಿದ್ದಾವೆ. ಪಕ್ಷದ ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮ್ನೂರ್ ಸೋಲಿಗೆ ಏನು ಮಾಡಬೇಕು, ಹೇಗೆ ಮಾಡ್ತಿದ್ದೀರಿ, ಏನೆಲ್ಲ ಆಗ್ತಿದೆ, ಸೋಲಿಸಲೇಬೇಕು ಅನ್ನುವಂತಹ ಮಾತುಗಳು ಅದರಲ್ಲಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ವಿವರ ಸಿಗುತ್ತೆ. ಸೊ ಅದಿದ್ದೂ ಸಹ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗಬಹುದು ಅನ್ನುವಂಥದ್ದಿತ್ತು. ಆದ್ರೆ ಅದಾದ ನಂತರ ಪ್ರತಿಭಟನೆಗಳು, ಒಂದಷ್ಟು ಚರ್ಚೆಗಳು ಎಲ್ಲ ಕಡೆ ಆದ ಮೇಲೆ ಎರಡನೇ ಹಂತದಲ್ಲಿ ಸಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಆಲ್ಮೋಸ್ಟ್ ಗ್ಯಾರಂಟಿ. ಹೈಕಮಾಂಡ್ಗೂ ಅರ್ಥ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರನ್ನ ಒಂದು ರೀತಿ ಸೈಡ್ಗೆ ಇಡೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ, ಮುಸ್ಲಿಂ ಸಮುದಾಯದ ಮತಗಳು ಎಫೆಕ್ಟ್ ಆಗ್ತವೆ, ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ ಇಂದ ದೂರ ಸರಿಯುವಂತಹ ಭಯ, ಆತಂಕ ಇರುತ್ತೆ ಅನ್ನುವಂತಹ ಮಾತುಗಳು ಬಂತು. ಹಾಗಾಗಿ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಾಕಂದ್ರೆ 2028ರ ಚುನಾವಣೆ ಹೊತ್ತಿಗೆ ಮುಸ್ಲಿಂ ಸಮುದಾಯದ ಮತಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಆ ಮತಗಳಲ್ಲಿ 1% ಕಳ್ಕೊಳ್ಳೋದಕ್ಕೂ ಸಹ ಡಿ ಕೆ ಶಿವಕುಮಾರ್ ಸಿದ್ಧ ಇರಲ್ಲ. ಹಾಗಾಗಿ ಏನೇ ಆಗಿರ್ಲಿ, ಏನೇ ಆರೋಪಗಳು ಬಂದಿರಲಿ, ಸಂಚಾಗಿದೆ, ಹೊಂಚಾಗಿದೆ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ, ಅದೇನೇ ಇದ್ರೂ ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಸಮೀರ್ ಅಹಮದ್ ಖಾನ್ ಅವರನ್ನ ತಮ್ಮ ಸಂಪುಟಕ್ಕೆ ಸಚಿವರಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಮಾತುಗಳು ಮೊನ್ನೆವರೆಗೂ ಇತ್ತು. ಅದಾದ ನಂತರ ಜೂನ್ 18ರವರೆಗೆ ಏನು ನಡೆಯಲ್ಲ ಅನ್ನೋದು ಗೊತ್ತು. ಯಾಕಂದ್ರೆ ಪರಿಷತ್ ಚುನಾವಣೆಗಳಿದೆ, ರಾಜ್ಯಸಭಾ ಚುನಾವಣೆಗಳಿದ್ದಾವೆ. ಅದು ಮುಗಿದ ಮೇಲೇನೆ ಮಂತ್ರಿಮಂಡಲ ವಿಸ್ತರಣೆ ಅನ್ನೋದು. ಹಾಗಾಗಿ ಎಲ್ಲ ತಣ್ಣಗಾಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಇವತ್ತು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಒಂದಷ್ಟು ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಹೋಗಿದ್ರು. ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಹೋಗಿ ಸಿದ್ದರಾಮಯ್ಯನವರ ಮುಂದೆ ತಮ್ಮ
ಏನು ಅಹವಾಲನ್ನೇ ಇಟ್ರು. ನಿಮ್ಮ ಆಪ್ತ ನಿಮ್ಮ ಆಪ್ತ ಸಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ನೀವು ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ ಮಾತುಗಳಿದೆಯಲ್ಲ, ಅದು ಶಾಕಿಂಗ್ ಆಗಿತ್ತು. ಮತ್ತು ಸಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇವತ್ತು ಏನಾಗಿದೆ ಅನ್ನೋದಕ್ಕೆ ಸೂಚಕವಾಗಿ ಕಾಣ್ತಾ ಇತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವನು ನನ್ನ ಆತ್ಮೀಯ ಆಪ್ತ ಅಂದ್ರೆ ನನಗೆ ಮೋಸ ಮಾಡಬಹುದಾ ಅಂತ ನೇರವಾಗಿ ಹೇಳ್ಬಿಟ್ರು. ಅಲ್ಲಿಗೆ ಸಿದ್ದರಾಮಯ್ಯನವರು ಸಹ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆಂಡಾಮಂಡಲ ಆಗಿದ್ದಾರೆ, ಬಹಳ ಸಿಟ್ಟಲ್ಲಿದ್ದಾರೆ. ಆ ಘಟನೆ ಅಥವಾ ಆ ಬೆಳವಣಿಗೆಗಳೇನಾಗಿದ್ದಾವೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಅದರ ವಿರುದ್ಧ ಸಾಕಷ್ಟು ದೂರುಗಳು ಹೈಕಮಾಂಡ್ಗೆ ಹೋಗಿದ್ದಾವೆ. ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಆ ಸಿಟ್ಟಿನಲ್ಲಿ ತೋರಿಸುವಂತಹ ರೀತಿಯಲ್ಲಿತ್ತು. ಹೈಕಮಾಂಡ್ ಮುಂದೆನೂ ನಾನು ತಲೆ ತಗ್ಗಿಸ್ಬೇಕಾದಂತಹ ಪರಿಸ್ಥಿತಿಯನ್ನು ಜಮೀರ್ ಅಹಮದ್ ಖಾನ್ ನಿರ್ಮಾಣ ಮಾಡಿದ್ದಾನೆ ಅನ್ನುವ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾಗುವ ರೀತಿಯಲ್ಲಿ ಕಂಡು ಬಂದರು. ಅದಕ್ಕೆ ಅವನು ನನಗೆ ಮೋಸ ಮಾಡಿದ್ದಾನೆ ಅನ್ನುವ ಮಟ್ಟಕ್ಕೆ ಹೋಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಂದ ಇಂತಹ ಡೈಲಾಗ್ ಬಂದ ನಂತರ ಈಗ ಬರ್ತಾ ಇರುವಂತಹ ಪ್ರಶ್ನೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನಿಜವಾಗ್ಲೂ ಸಿಗೋ ಸಾಧ್ಯತೆ ಇದೆಯಾ ಅಂತ. ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಹೋಯ್ತು ಪ್ರಶ್ನೆ, ಬ್ಯಾಕ್ ಟು ಸ್ಕ್ವೇರ್ ಹೋಯ್ತು. ಮತ್ತೆ ಸಿಗೋದು 100% ಗ್ಯಾರಂಟಿ ಎಲ್ಲ ಆಗಿದೆ ಅನ್ನುವಂತಹ ಮಟ್ಟದಿಂದ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಬಂದಿದೆ. ಯಾಕೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರು ಬಣ, ಆರಂಭದಿಂದಲೂ ಸಹ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ಕೊಂಡು ಬಂದಂತವರು ಜಮೀರ್ ಅಹಮದ್ ಖಾನ್. ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೇ ಆಪತ್ತುಗಳು ಸಿದ್ದರಾಮಯ್ಯ ಬಳಗಕ್ಕೆ ಬಂದ್ರೆ ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಲ್ತಿದ್ರು, ಅವರ ಬಣವನ್ನ ಕಾಪಾಡ್ಕೊಳ್ತಾ ಇದ್ರು. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ರು. ಯಾವಾಗ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವು ಕಾಂಗ್ರೆಸ್ಸಿನದೇ ನಾಯಕರು ಅಂತ ಹೈಕಮಾಂಡ್ ಸಿಟ್ಟಾಯ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಾಕಷ್ಟು ನಾಯಕರ ವಿರುದ್ಧ ಕ್ರಮಗಳಾದವು. ಅಲ್ಲಿನ MLC ಜಬ್ಬಾರ್ ಅವರ ವಿರುದ್ಧ ಒಂದು ದೊಡ್ಡ ಕ್ರಮ ಆಯಿತು, ಪಕ್ಷದಿಂದ ಅವರನ್ನ ತೆಗೆದುಬಿಟ್ರು. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧನೂ ಕ್ರಮ ಆಗೋದರಲ್ಲಿತ್ತು, ಆದರೆ ಸಿದ್ದರಾಮಯ್ಯನವರು ರಕ್ಷಣೆ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿಬಂತು. ಅಂತಹ ಸಿದ್ದರಾಮಯ್ಯನವರೇ ಇವತ್ತು ನನಗೆ ದ್ರೋಹ ಬಗೆದಿದ್ದಾನೆ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ ಅನ್ನೋದಾದ್ರೆ, ಜಮೀರ್ ಅಹಮದ್ ಖಾನ್ಗೆ ಮಂತ್ರಿಗಿರಿ ಕೊಡಲಿಲ್ಲ ಅಂದ್ರೆ, ಸಿಗಲಿಲ್ಲ ಅಂದ್ರೆ ಜಮೀರ್ ಪರ ಗಟ್ಟಿಯಾಗಿ ಹೈಕಮಾಂಡ್ ಮುಂದೆ ನಿಂತ್ಕೊಂಡು ಮಾತಾಡುವಂತಹ, ಕೊಡಿಸುವಂತಹ ಒಂದು ಧ್ವನಿ ಜಮೀರ್ ಜೊತೆಯಲ್ಲಿ ಇಲ್ಲ ಅಂತಲೇ ಆಗತ್ತೆ. ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಅವ್ರ ಪರವಾಗಿ ನಿಂತಿಲ್ಲ ಅಂದ್ರೆ ಜಮೀರ್ ಅಹಮದ್ ಖಾನ್ ಮಂತ್ರಿ ಆಗೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ಗೆ ಜಮೀರ್ ಅವರು ಬೇಕಾಗಿಲ್ಲ. ಅವ್ರದೇ ವೇವ್ ಲೆಂತ್ ಬೇರೆ, ಇವ್ರದೇ ವೇವ್ ಲೆಂತ್ ಬೇರೆ, ಅವ್ರದೇ ಬಣ ಬೇರೆ, ಇವ್ರದೇ ಬಣ ಬೇರೆ. ಅದು ಜಗತ್ತಿನಿಂದ ಬೇರೆ ದಿಕ್ಕುಗಳಲ್ಲಿ ಇದ್ದ ಹಾಗೆ ಇಬ್ರು. ಹಾಗೆ ಇರ್ಬೇಕಾದ್ರೆ DK ಶಿವಕುಮಾರ್ ಮೇ ಬಿ ಹೈಕಮಾಂಡ್ ಇಂದ ಸ್ವಲ್ಪ ಒತ್ತಡ ಬಂದಿದ್ರೆ ಅಥವಾ ಸಜೆಷನ್ ಬಂದಿದ್ರೆ ಒಪ್ಕೊಳ್ತಿದ್ರೇನೋ. ಈಗ ಹೈಕಮಾಂಡು ಸಹ ಸಿದ್ಧವಾಗಿರಲ್ಲ, ಯಾಕಂದ್ರೆ ಆಡಿಯೋ ಕೇಳಿರ್ತಾರೆ. ಅದು ಯಾರೇ ಕೇಳಲಿ ಆ ಆಡಿಯೋ ಪಕ್ಷದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜಮೀರ್ ಹೇಳ್ಬೋದು ಅದು ನನ್ನ ವಾಯ್ಸ್ ಅಲ್ಲ ಅಂತ, ಬಟ್ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತ ಒಂದಿರುತ್ತಲ್ಲ, ಅದು ಏನೋ ಬೇರೆ ರೀತಿ ಯೋಚನೆ ಮಾಡುತ್ತೆ ಪ್ರತಿಯೊಬ್ಬರಿಗೂ. ಆ ಧ್ವನಿ ಕೇಳಿದವ್ರಿಗೆಲ್ರಿಗೂ ಒಂದು ಏನೋ ಸಿಗುತ್ತೆ ಅಲ್ಲ ಅದರಲ್ಲಿ. ಸೊ ಅಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಿಂತ್ಕೊಂಡಿಲ್ಲ ಅಂದ್ರೆ ಅದು ಆಗದೆ ಇರೋ ಕೆಲಸ. DK ಶಿವಕುಮಾರ್ ಏನ್ ಮಾಡ್ತಾರೆ, ಇನ್ನೊಂದು ಮುಸ್ಲಿಂ ನಾಯಕ ಯಾರಿಗಾದ್ರು ಇನ್ನೊಂದು ಮಂತ್ರಿಗಿರಿ ಕೊಟ್ಟು ಮುಸ್ಲಿಂ ಸಮುದಾಯವನ್ನ ನಾನೇನು ಕೈ ಬಿಟ್ಟಿಲ್ಲ, ಹೈಕಮಾಂಡ್ ನನಗೆ ಜಮೀರ್ ಅಹಮದ್ ಕಡೆ ನೋಡಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಹೈಕಮಾಂಡ್ ಮಾತಿಗೆ ಬದ್ಧನಾಗಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಇನ್ನೊಬ್ಬರಿಗೆ ಮಂತ್ರಿಗಿರಿ ಕೊಟ್ಟಿದ್ದೀನಿ, ಜಮೀರ್ ಅಹಮದ್ ಖಾನ್ ಅವರಿಗೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕಡೆಯಿಂದ ಸಿಗ್ಲಿಲ್ಲ ಅಂತ ಹೇಳಿ DK ಶಿವಕುಮಾರ್ ಕೈ ತೊಳ್ಕೊಳ್ತಾರೆ. ಸೊ ಅಲ್ಲಿಗೆ DK ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಆಗೋದು ಆಲ್ಮೋಸ್ಟ್ ಕಷ್ಟ ಅಂತ ಈಗ ನಿಮಗೆ ಅರ್ಥ ಆಗಿರಬಹುದು. ಕೆಲವರಿಗೆ ಆಲ್ರೆಡಿ ಅರ್ಥ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ಕಾರಣಕ್ಕಾಗಿ ಒಂದೇ ಒಂದು ಡೈಲಾಗ್ ಸಿದ್ದರಾಮಯ್ಯ ಅವ್ರದ್ದು, ಜಮೀರ್ ಅಹಮದ್ ಖಾನ್ ಮುಂದೆ ಏನಾಗ್ತಿದ್ದಾರೆ, ಅಟ್ಲೀಸ್ಟ್ 2 ವರ್ಷಕ್ಕೆ ಎಷ್ಟು ಕಷ್ಟ ಇದೆ ಅವ್ರಿಗೆ, ಇದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು. ಇದನ್ನು ಮೀರಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಅದು ಪವಾಡವೇ ಸರಿ. ಸತ್ಯದ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಸಚಿವ ಸ್ಥಾನ ಅನ್ನೋದ್ರಿಂದ ಮತ್ತೆ 0ಗೆ ಬಂದು ನಿಂತಿದ್ದಾರೆ ಜಮೀರ್ ಅಹಮದ್ ಖಾನ್.
ಅಷ್ಟೇ. ಸೊ ಇದಕ್ಕೆ ಜಮೀರ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ, ಮುಂದೆ ಅವರ ನಡೆ ಹೇಗಿರುತ್ತೆ, ಅದಕ್ಕೆಲ್ಲ ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಮತ್ತೊಂದು ಸ್ವಲ್ಪ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.